ಎಲ್ಲರಿಗೂ ನಮಸ್ಕಾರ. ನಾನು ಕನಸಿಗ. ಎಲ್ಲಿ ಕನಸು ಇಂದ್ರನೊಲು ಕಣ್ದೆರೆಬಬೋ, ಪಲ್ಲವಿಸಿ ಗಮಗಮಿಸಿ ರಮಿಸಿ ನನ್ನ ಪ್ರಾಣಭವ ಕರೆಯುವವೋ, ಅಲ್ಲಿ ನನ್ನಯ ಆತ್ಮ ವಿಹರಿಸಿ ತನ್ನ ಲೀಲೆಯಲ್ಲಿರುವುದು, ತನ್ನ ಲಾಲಿಯ ನೊರೆವುದು. ವಿನಾಯಕ ಕೃಷ್ಣ ಗೋಕಾಕ್ ಅವರು ಬರೆದ ಕವನದ ಒಂದು ಪುಟ್ಟ ಭಾಗ. ನಾನು ಕನಸಿಗ. ವಿನಾಯಕ ಕೃಷ್ಣ ಗೋಕಾಕ್ ಅವರು ತಮ್ಮನ್ನು ತಾವು ವರ್ಣಿಸಿಕೊಳ್ಳೋದು ನಾನು ಕನಸಿಗ. ಕನ್ನಡದಲ್ಲಿ ಜ್ಞಾನಪೀಠ ಪುರಸ್ಕೃತರು 8 ಜನ ಇದ್ದಾರೆ. ಅವರಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಚರ್ಚೆಯಾಗಿರುವ ಸಾಹಿತಿ ಅಂದರೆ ಗೋಕಾಕರು. ಕಾರಂತರು, ಕುವೆಂಪು ಅವರು, ಬೇಂದ್ರೆಯವರು, ಅವರ ಮಟ್ಟಿಗೆ ಇವರ ಕೃತಿಗಳು ಚರ್ಚೆ ಆಗಿಲ್ಲ. ಆ ಒಂದು ಕೊರತೆಯನ್ನು ಕಡಿಮೆ ಮಾಡುವ ದೃಷ್ಟಿಯಲ್ಲಿ ವಿನಾಯಕ ಕೃಷ್ಣ ಗೋಕಾಕ್ ಅವರ ಜೀವನ ಮತ್ತು ಸಾಹಿತ್ಯ ಒಂದು ಹೊಸ ನೋಟ ಎನ್ನುವ ಪುಸ್ತಕ ಪ್ರಕಟವಾಗಿದೆ. ಇದನ್ನು ಸಂಪಾದಿಸಿದ್ದಾರೆ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರು. ಈ ಒಂದು ಪುಸ್ತಕದಲ್ಲಿ ಗೋಕಾಕ್ ಅವರ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ 12 ಅಧ್ಯಾಯಗಳಿವೆ. ಆ 12 ಅಧ್ಯಾಯಗಳನ್ನು ನಾಡಿನ 12 ಪ್ರಮುಖ ಲೇಖಕರು ಬರೆದಿದ್ದಾರೆ. ಹಾಗಾಗಿ ಗೋಕಾಕ್ ಅವರ ಸಾಹಿತ್ಯ ಯಾವ ರೀತಿಯಾದದ್ದು ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಈ ಒಂದು ಪುಸ್ತಕ ನಿಜಕ್ಕೂ ಒಳ್ಳೆಯ ಪ್ರವೇಶವನ್ನು ಕೊಡುತ್ತೆ ಅಂತ ಖಂಡಿತ ಹೇಳಬಹುದು. ನಾನು ಕನಸಿಗ. ಸಂಪಾದಕರು ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರು. ನಮ್ಮ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ ಮಾಡಿಕೊಂಡು ಕಾರ್ಯಕ್ರಮ ಮುಂದುವರಿಸೋಣ. ಮೊದಲ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ರೂಪಾ ವಿಶ್ವನಾಥ್. ನಾನು ಬೆಂಗಳೂರಿನ ಮಾರ್ತಳ್ಳಿಯಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ಬಂದು ಡ್ರಾಯಿಂಗ್ ಮಾಡೋದು, ಸ್ಯಾರಿ ಕುಚ್ಚು ಹಾಕೋದು ಮತ್ತು ಸ್ಟೋರಿ ಕೇಳೋದು. ರೂಪಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಧನಂಜಯ ಬೈರಯ್ಯ. ನಾನು ಪ್ರಸ್ತುತ ಬೆಂಗಳೂರಿನ ನ್ಯೂ ತಿಪ್ಸಂದ್ರೆಯಿಂದ ಬಂದಿದ್ದೇನೆ. ಪ್ರಸ್ತುತ BML ಕಾರ್ಖಾನೆಯಲ್ಲಿ ಸೀನಿಯರ್ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದು, ನನ್ನ ಹವ್ಯಾಸಗಳು ಸಂಗೀತ ಕೇಳುವುದು, ತಟ್ಟಂಟೆ ಹೇಳಿ ನೋಡುವುದು ಹಾಗೂ ಪ್ರವಾಸ ಕೈಗೊಳ್ಳುವುದು. ಧನಂಜಯ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ರಮ್ಯಾ. ನಾನು ದಾವಣಗೆರೆಯಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ಪುಸ್ತಕ ಓದುವುದು, ಚಿತ್ರಕಲೆ ಮತ್ತು ತಟ್ಟಂತ ಹೇಳಿ ಕಾರ್ಯಕ್ರಮವನ್ನು ನೋಡುವುದು. ರಮ್ಯಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಅಡಕ ಮುದ್ರಿಕೆ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟಿದ್ದಾರೆ ಮೈಸೂರಿನ ವಿಸ್ಮಯ ಬುಕ್ ಹೌಸ್ ಅವರು. ಅವರಿಗೆ ಕೃತಜ್ಞತೆಗಳನ್ನು ಸೂಚಿಸುತ್ತಾ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ನೋಡೋಣ. ಚಂದ್ರಿಕೆ, ಒಲುಮೆಯ ಗೇಯ ಗೀತೆಗಳ ಕೃತಿ. KC ಶಿವಪ್ಪ ಇದನ್ನು ಬರೆದಿದ್ದಾರೆ. ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಬೆಂಗಳೂರಿನ ಸಮೀಪ 200 ಅಡಿ ಅಗಲದ ಹಾಗೂ 120 ಅಡಿ ಉದ್ದದ ಎಲ್ಲಿದೆ? ಆಯ್ಕೆಗಳನ್ನು ನೋಡೋಣ. ಕಾಡು ಮಲ್ಲೇಶ್ವರ, ಹುಳಿಮಾವು, ಗವಿಪುರ ಗುಟ್ಟಹಳ್ಳಿ. ಮೊದಲಿಗೆ ರಮ್ಯಾ, ಆನಂತರ ಧನಂಜಯ. ಗವಿಪುರ ಗುಟ್ಟಹಳ್ಳಿ. ಗವಿಪುರ ಗುಟ್ಟಹಳ್ಳಿ. ಧನಂಜಯ. ಗವಿಪುರ ಗುಟ್ಟಹಳ್ಳಿ ಸರ್. ಅಲ್ಲಿಂದ ಆಯ್ಕೆ ಹಲಸೂರು. ಇದು ಕಾಡು ಮಲ್ಲೇಶ್ವರ ಸರ್. ಒಂದು ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಹುಳಿಮಾವು ಆಗಿತ್ತು. ಹುಳಿಮಾವು. ಗವಿಪುರ ಗುಟ್ಟಹಳ್ಳಿ ಹೆಸರೇ ಹೇಳಿದಾಗೆ ಗವಿ ಉಂಟು. ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಎಷ್ಟು ಉದ್ದ ಇದೆ ಅಂತ ಹೇಳ್ತಂದ್ರೆ, ನಾನು ಸುಮಾರು ಅರ್ಧ ಕಿಲೋಮೀಟರ್ ನಡ್ಕೊಂಡು ಹೋಗಿದ್ದೇನೆ. ಒಳಗಡೆ ಕೈಯಲ್ಲಿ ತಗೊಂಡು ಹೋಗಿದ್ದಂಥ ದೀಪ, ಎಣ್ಣೆ ದೀಪ, ದೇವರ ಹತ್ರ ಇದ್ದ ದೀಪ ತೊಗೊಂಡು ಹೋಗ್ತಾ ಇದ್ರೆ ಎಣ್ಣೆ ಪೂರ್ತಿ ತುಂಬಿದ್ರು ದೀಪದ ಕುಡಿ ಬರ್ತಾ 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 ಚಿಕ್ಕದಾಗಲಿಕ್ಕೆ ಶುರುವಾಯಿತು. ಅಂದರೆ
ಆಕ್ಸಿಜನ್ ಕೊರತೆ ಉಂಟಾಯಿತು. ಅಷ್ಟುದ್ದ ಇದೆ ಅದು. ನನ್ನ ಜೊತೆ ಬಂದಿದ್ದಂಥ ಪುರೋಹಿತರು ಇನ್ನು ಮುಂದೆ ಹೋಗೋದು ಒಳ್ಳೆಯದಲ್ಲ, ಉಸಿರಾಡೋಕ್ಕೆ ಕಷ್ಟ ಆಗುತ್ತೆ, ವಾಪಸ್ ಹೋಗೋಣ ಅಂತ ಕರ್ಕೊಂಡು ಹೋದರು. ಆದರೆ ಈಗ ನಾವು ಹೇಳಿದಂಥ ಹುಳಿಮಾವು ಏನಿದೆ, ಒಂದು ದೊಡ್ಡ ಬಂಡೆ ಚಾಚ್ಕೊಂಡಿದೆ, ಆ ಬಂಡೆಯ ಕೆಳಗೆ ಇದೆ ಈ ಒಂದು ಗುಹೆ. ಅಲ್ಲಿ ರಾಮಲಿಂಗೇಶ್ವರ ದೇವಸ್ಥಾನ ಇದೆ. ಇದೊಂದು ಗುಹಾಂತರ ದೇವಾಲಯ ಅಂತ ನಾವು ಕರೀತೇವೆ. ಆದಿಮಾನವರು ಇಲ್ಲಿ ಇದ್ದರು ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳು ಸಿಗುತ್ತೆ. ಮುಂದಿನ ಪುಸ್ತಕ ಚಾರುಲತೆ, ಒಲುಮೆಯ ಗೇಯ ಗೀತೆಗಳ ಕೃತಿ. ಇದು ಕೆ.ಸಿ. ಶಿವಪ್ಪ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ, 2022ರ ನೆಹರು ಬೋಟ್ ರೇಸ್ ಎಲ್ಲಿ ನಡೆಯಲಿದೆ? ಆಯ್ಕೆಗಳನ್ನು ನೋಡೋಣ. UAE, ಶ್ರೀಲಂಕಾ, ದುಬೈ, ಮಾಲ್ಡೀವ್ಸ್. ಮೊದಲಿಗೆ ರಮ್ಯಾ, ಆನಂತರ ಧನಂಜಯ. ದುಬೈ. ಧನಂಜಯ? ಶ್ರೀಲಂಕಾ ಸರ್. ಶ್ರೀಲಂಕಾ. ಉತ್ತರವನ್ನು ನೋಡು. ಆದರೆ ಸರಿಯಾದ ಉತ್ತರ UAE ಆಗಿತ್ತು. ಚಾರುಲತೆ ಕೃತಿಯು ನನ್ನಲ್ಲೇ ಉಳಿಬೇಕಾಗಿ ಬಂತು. 1952ರಲ್ಲಿ ಈ ಬೋಟ್ ರೇಸ್ ಆರಂಭವಾಯಿತು. ಕೇರಳದಲ್ಲಿ ಅಲಪುಳ ಅಂತ ಒಂದು ಸ್ಥಳ ಇದೆ, ಅಲ್ಲಿ ನಡೀತಾ ಇತ್ತು. ಆದರೆ ಈ ವರ್ಷ UAE ದೇಶದಲ್ಲಿ ಇರ್ತಕ್ಕಂಥ ಮರ್ಜಾನ ಅಂತ ಒಂದು ದ್ವೀಪ, ಆ ದ್ವೀಪದ ಸುತ್ತಮುತ್ತಲು ಏನು ಸಮುದ್ರ ಇದೆ, ಆ ಸಮುದ್ರದಲ್ಲಿ ಇದು ನಡೆಯುತ್ತಂತೆ. ಈ ವರ್ಷ ಮಾರ್ಚ್ ತಿಂಗಳಲ್ಲಿ ಮೊದಲ ಬಾರಿಗೆ ನೆಹರು ರೇಸ್ ಈ ದೇಶವನ್ನು ಬಿಟ್ಟು ಹೊರಗಡೆ ನಡೀತಾ ಇದೆ. ನಾ ಕಂಡ ಬೆಂಗಳೂರು, MK ರಂಗಪ್ಪ ಮಾದಲಗೆರೆ ಬರೆದಂಥ ಪುಸ್ತಕ. ಪ್ರಶ್ನೆ, ಸೂಪರ್ ಹಾರ್ನೆಟ್ ಫೈಟರ್ ವಿಮಾನವನ್ನು ಯಾವ ದೇಶವು ತಯಾರಿಸಿದೆ? ಆಯ್ಕೆಗಳನ್ನು ನೋಡು. ಬ್ರಿಟನ್, ಫ್ರಾನ್ಸ್, ರಷ್ಯಾ, ಅಮೆರಿಕ. ಮೊದಲಿಗೆ ಧನಂಜಯ, ಆನಂತರ ರಮ್ಯಾ. ಫ್ರಾನ್ಸ್ ಸರ್. ಫ್ರಾನ್ಸ್. ಆಯ್ಕೆ 2. ಹೇಳಿ ರಮ್ಯಾ. ಅಮೇರಿಕಾ ಸರ್. ಅಮೆರಿಕ. ಉತ್ತರವನ್ನು ನೋಡು. ಅಮೆರಿಕ ಉತ್ತರ ಸರಿಯಾಗಿದೆ. ನಾ ಕಂಡ ಬೆಂಗಳೂರು ಈ ಒಂದು ಪುಸ್ತಕವನ್ನು ರಮ್ಯಾ ಅವರಿಗೆ ಕೊಟ್ಟಿದ್ದೀನಿ. ನಮ್ಮ ದೇಶದಲ್ಲಿ INS ವಿಕ್ರಾಂತ್ ಅಂತ ಒಂದು ವಿಮಾನವಾಹಕ ನೌಕೆ ಇದೆ. ಈ ವಿಮಾನವಾಹಕ ನೌಕೆಗೆ ಅಗತ್ಯವಾದ ವಿಮಾನಗಳನ್ನು ಇವತ್ತು ನಾವು ಕೊಂಡ್ಕೋಬೇಕಾಗಿದೆ. 2 ಆಯ್ಕೆಗಳು ನಮ್ಮ ಮುಂದೆ ಇದೆ. ಮೊದಲನೇದು ರಫೇಲ್ ಮರೈನ್ ಅಂತ ಫ್ರಾನ್ಸ್ ದೇಶದ ವಿಮಾನ. 2ನೇದು ಸೂಪರ್ ಹಾರ್ನೆಟ್ ಫೈಟರ್, ಅಮೆರಿಕ ತಯಾರಿಸಿರುವಂಥದ್ದು. ಈ 2 ವಿಮಾನಗಳಲ್ಲಿ ನಮ್ಮ ಅನುಕೂಲಕ್ಕೆ, ನಮ್ಮ ದೇಶಕ್ಕೆ, ನಮ್ಮ ರಕ್ಷಣೆಗೆ ಯಾವ ವಿಮಾನ ಸರಿ ಹೋಗಬಹುದು ಅಂತ ಹೇಳಿ ತಜ್ಞರು ಇನ್ನೂ ಅಧ್ಯಯನ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಕೊಂಡ್ಕೋಬೇಕಾಗಿದೆ ಈ 2ರಲ್ಲಿ ಒಂದು ವಿಮಾನವನ್ನು. ಮುಂದಿನ ಪುಸ್ತಕ ಮಣ್ಣಿನ ಮಕ್ಕಳು, ಚಿನ್ನಸ್ವಾಮಿ ವಡ್ಡಗೆರೆ ಬರೆದಂಥ ಪುಸ್ತಕ. ನಮ್ಮ ಪ್ರಶ್ನೆ, ಇಸ್ಪೀಟ್ ಎಲೆಗಳ ಕಟ್ಟಿನಲ್ಲಿ ಜೋಕರ್ ಬಿಟ್ಟು ಎಷ್ಟು ಎಲೆಗಳು ಇರುತ್ತವೆ? ಆಯ್ಕೆಗಳನ್ನು ನೋಡೋಣ. 50, 51, 52, 54. ಮೊದಲಿಗೆ ಧನಂಜಯ, ಆನಂತರ ರೂಪ. 52 ಸರ್. 52. ಆಯ್ಕೆ 3. ಆಯ್ಕೆ 2 ಸರ್. ಎಷ್ಟಮ್ಮ? ಆಯ್ಕೆ 2. 2ನೇದು 51 ಎಲೆಗಳು ಹೌದು, ಇರುತ್ತೆ ಅಂತ ಹೇಳ್ತೀರಿ, ಜೋಕರ್ಗಳನ್ನು ಬಿಟ್ಟು. ಹೌದು ಸರ್. ಉತ್ತರವನ್ನು ನೋಡು. 52 ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಮಣ್ಣಿನ ಮಕ್ಕಳು ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಧನಂಜಯ ಅವರಿಗೆ ಗೊತ್ತಾ? ಆಟ ಆಡಕ್ಕೆ ಬರುತ್ತಾ? ಇಲ್ಲ, ಬರಲ್ಲ ಸರ್. ಆಟ ಆಡಕ್ಕೆ ಬರಲ್ಲ. ಇಲ್ಲ ಸರ್. ಮತ್ತೆ ಹೇಗೆ ಗೊತ್ತಾಯ್ತಾ 52 ಇರುತ್ತೆ ಅಂತ? ಓದಿದ್ದೆ ಸರ್, ಎಲ್ಲ ಒಂದ್ ಕಡೆ ಓದಿದ್ರಿ. ಬಹಳ ಸಂತೋಷ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನ ನೋಡೋಣ. ವಿಕ್ಟರ್ ಹ್ಯೂಗೋ ಬರೆದ ಲೇ ಮಿಸರಬಲ್ಸ್ ಎನ್ನುವ ಕಾದಂಬರಿಯ ಕನ್ನಡ ಅನುವಾದ AP ಸುಬ್ಬಯ್ಯ ಅವರಿಂದ. ದುಃಖಾರ್ಥರು. ಕಾದಂಬರಿಯ ಹೆಸರು ದುಃಖಾರ್ಥರು. ಪ್ರಶ್ನೆ, ಬಿಟ್ಟ ಅಕ್ಷರಗಳನ್ನು ತುಂಬಿ. ಮೊದಲನೇ ಮನೆಯಲ್ಲಿ ಮ, 3ನೇ ಮನೆಯಲ್ಲಿ ಸಿ, 5ನೇ ಮನೆಯಲ್ಲಿ ಕ, 7ನೇ ಮನೆಯಲ್ಲಿ ಲೇ, ಕೊನೆ ಮನೆಯಲ್ಲಿ ತೇ. ಆಗಲೇ ಬಜರ್ ಒತ್ತಿದ್ದಾರೆ ರಮ್ಯಾ. ಮನಸ್ಸಿಗೆ ಕಾಯಿಲೆ ಬರುತ್ತೆ.
ಮನಸ್ಸಿಗೂ ಕಾಯಿಲೆ ಬರುತ್ತೆ. ಕಾಯಿಲೆ ಬರುತ್ತೆ. ಹೌದಾ? ಖಂಡಿತವಾ ಹೌದು ಸರ್. ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೌದಾ? ನೋಡು, ಮನಸ್ಸಿಗೂ ಕಾಯಿಲೆ ಬರುತ್ತೆ. ಉತ್ತರ ಸರಿಯಾಗಿದೆ. ದುಃಖಾರ್ಥರು ಎನ್ನುವ ಈ ಕಾದಂಬರಿ ಕೃತಿಯನ್ನು ಕೊಟ್ಟಿದ್ದೇನೆ ರಮ್ಯಾ ಅವರಿಗೆ. ದೇಹಕ್ಕೆ ಮಾತ್ರವಲ್ಲ, ಮನಸ್ಸಿಗೂ ಬರುತ್ತೆ. ಈ ಒಂದು ಸತ್ಯ ಪಾಶ್ಚಾತ್ಯ ಜಗತ್ತಿಗೆ ಗೊತ್ತಾದದ್ದು ಒಂದು 100-150 ವರ್ಷಗಳ ಹಿಂದೆ. ಆದರೆ ನಮ್ಮ ದೇಶದಲ್ಲಿ ಮನಸ್ಸಿಗೆ ಕಾಯಿಲೆ ಬರುತ್ತೆ ಅನ್ನೋದಕ್ಕೆ, ದೇಹಕ್ಕಿಂತ ಮನಸ್ಸು ಸರ್ವಶಕ್ತಶಾಲಿ ಅನ್ನೋದಕ್ಕೆ ಉಪನಿಷತ್ತುಗಳಲ್ಲಿ ತುಂಬ ಆಧಾರಗಳು ಸಿಗುತ್ತೆ ನಮಗೆ. ಮುಖ್ಯವಾಗಿ ಮನ ಏವ ಮನುಷ್ಯಾಣಾಂ ಬಂಧ ಮೋಕ್ಷಯೋ, ನಮಗೆ ಮೋಕ್ಷವನ್ನು ಕೊಡೋದು ಮನಸ್ಸೇ. ಈ ಭೂಮಿಯಲ್ಲಿ ಐಹಿಕ ಭೋಗ ಭಾಗ್ಯಗಳಿಗೆ ಬಂಧಿಸುವುದು ಮನಸ್ಸೇ. ಇದನ್ನು ಬಹಳ ಹಿಂದೆಯೇ ನಮ್ಮ ಹಿರಿಯರು ಹೇಳಿದ್ದಾರೆ. ಮುಂದಿನ ಪುಸ್ತಕ ಇಂದ್ರಜಾಲ, ಒಂದು ಹತ್ಯೆಯ ಸುತ್ತ ಬರೆದ ಕಾದಂಬರಿ. ವೀರಭದ್ರಪ್ಪ ಬಿಸ್ಲಳ್ಳಿ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. 37 + 48, 76 - 43, 12 × 15, 216 / 9. ಬಜರ್ ಒತ್ತಿದ್ದಾರೆ ಧನಂಜಯ. ಅಂತಿಮ ಉತ್ತರ 312 ಸರ್. 312. ಕೂಡಿರೋದು ಸರಿಯಾಗಿದೆಯಾ? ನೋಡ್ಬಿಡಿ ಒಂದ್ಸಲ. ರೂಪ 315 ಸರ್. 315. ರಮ್ಯಾ 322 ಸರ್. 322 ಸರ್. 2. 3, 2, 2. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 85, 33, 180, 24 ಎಲ್ಲವನ್ನು ಕೂಡಿದ್ರೆ 322 ಬಂದಿದೆ. ಈ ಉತ್ತರವನ್ನು ರಮ್ಯಾ ಕೊಟ್ಟಿದ್ದಾರೆ. ಇಂದ್ರಜಾಲ ಈ ಒಂದು ಪುಸ್ತಕವನ್ನು ರಮ್ಯಾ ಅವರಿಗೆ ಕೊಟ್ಟಿದ್ದೇವೆ. ಮುಂದೆ ಕೊಡ್ತಾ ಇದ್ದೇವೆ ನಾಡು ನುಡಿ ನಮ್ಮವರು ಎನ್ನುವ ಪುಸ್ತಕ. ಡಾಕ್ಟರ್ ಎಂ ಬಿ ಹೂಗಾರ ಬರೆದಿರುವಂಥದ್ದು. ಪ್ರಶ್ನೆ: ಈ ಪದ್ಮ ಪುರಸ್ಕೃತೆಯನ್ನು ಗುರುತಿಸಿ ಚಿತ್ರವನ್ನು ನೋಡು. ಆಯ್ಕೆಗಳನ್ನು ಕೊಡ್ಲಾ? ಆಯ್ಕೆಗಳು: ಶಕುಂತಲಾ ಚೌಧುರಿ, ಸುಲೋಚನಾ ಚವಾಣ್, ಮಧುರ್ ಜಾಫ್ರಿ. ಬಜರ್ ಒತ್ತಿದ್ದಾರೆ ರಮ್ಯಾ ಅವರು. ಮಧುರ್ ಜಾಫ್ರಿ. ಅದೇ ಉತ್ತರವಾ? ಮಧುರ್ ಜಾಫ್ರಿ ಅಂತ ಹೇಳ್ತಾ ಇದ್ದಾರೆ. ಎರಡನೇದಾಗಿ ಬಜರ್ ಒತ್ತಿದ್ದಾರೆ ರೂಪಾ ಅವರು. ರೂಪಾ ಆಯ್ಕೆ 2 ಸರ್. ಸುಲೋಚನಾ ಚೌ. ನಾಲ್ಕನೇ ಆಯ್ಕೆಯನ್ನು ನೋಡೋಣ. ಮಾಧುರಿ ಭರ್ತ್ವಾಲ್ ಅಂತ ಆಗಿತ್ತು. ನೋಡೋಣ. ಮಧುರ್ ಜಾಫ್ರಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ರಮ್ಯಾ ಈ ಉತ್ತರವನ್ನು ಕೊಟ್ಟಿದ್ದಾರೆ. ನಾಡು ನುಡಿ ನಮ್ಮವರು ಈ ಒಂದು ಪುಸ್ತಕವನ್ನು ರಮ್ಯಾ ಅವರಿಗೆ ಕೊಟ್ಟಿದ್ದೇನೆ. ಪದ್ಮಭೂಷಣ ಮಧುರ್ ಜಾಫ್ರಿ ಅವರು ಮೂಲತಃ ನಟಿ, ಲೇಖಕಿಯಾಗಿ ಹೆಸರನ್ನು ಗಳಿಸಿದ್ದಾರೆ. ಅಡುಗೆಗೆ ಸಂಬಂಧಿಸಿದ ಪುಸ್ತಕಗಳನ್ನು ಬರೆಯೋದರಲ್ಲಿ ಇವರು ಸಿದ್ಧಹಸ್ತರು. ಮಧುರ್ ಜಾಫ್ರೀಸ್ ವರ್ಲ್ಡ್ ವೆಜಿಟೇರಿಯನ್, ಮೋರ್ ದೆನ್ 750 ಮೀಟ್ಲೆಸ್ ರೆಸಿಪೀಸ್ ಫ್ರಮ್ ಆಲ್ ರೌಂಡ್ ದಿ ಗ್ಲೋಬ್ ಅಂತ ಒಂದು ಉದ್ದ ಹೆಸರಿನ ಪುಸ್ತಕ ಅಂತೆ. ಅಂದರೆ ಮಾಂಸಾಹಾರ ಜಗತ್ತಲ್ಲಿ ಎಲ್ಲ ಕಡೆ ಜನಪ್ರಿಯ. ಆದರೆ ಸಸ್ಯಾಹಾರಗಳು, ಜಗತ್ತಿನ ಎಲ್ಲ ದೇಶಗಳಲ್ಲಿ ಇರ್ತಕ್ಕಂಥ ಸಸ್ಯಾಹಾರಗಳು ಏನಿದೆ ಅವುಗಳನ್ನೆಲ್ಲ ಸಂಗ್ರಹ ಮಾಡಿ 750 ಅಡುಗೆಗಳನ್ನು ಇವರು ಇಂಗ್ಲೀಷಲ್ಲಿ ಬರೆದಿದ್ದಾರೆ ಒಂದು ಪುಸ್ತಕದಲ್ಲಿ. ವೈಚಾರಿಕ ಅಭಿವ್ಯಕ್ತಿ
ಡಾಕ್ಟರ್ ರಾಧಾ ಕುಲಕರ್ಣಿ ಬರೆದಂಥ ಪುಸ್ತಕ. ಈಗ ಕೊಡ್ತಾ ಇದ್ದೇವೆ. ನಮ್ಮ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಅ, ಲಿ, ತ, ದ, ಪು, ತ, ರಿ, ಇ. ಓದಿ ಮುಗಿಸೋಷ್ಟರಲ್ಲಿ ರಮ್ಯಾ ಬಜರ್ ಒತ್ತಿದ್ದಾರೆ. ಆನಂತರ ರೂಪಾ ಅವರು. ಮೊದಲು ರಮ್ಯಾ. ಅತ್ತ ಇಲಿ ಇತ್ತ ಪುತ್ತರಿ. ಅತ್ತ ಇಲಿ ಅತ್ತ ಇಲಿ ರೂಪಾ ಅವ್ರನ್ನ ಕೇಳಲ್ಲ. ರೂಪಾ ಅವರೇ. ಅತ್ತ ಇಲಿ ಇತ್ತ ಪುಲಿ. ಅತ್ತ ಇಲಿ ಹಾಂ ಸರ್. ಧನಂಜಯ. ಅತ್ತ ಉತ್ತರವನ್ನ ನೋಡು. ಯಾ ಅತ್ತ ದರಿ, ಇತ್ತ ಪುಲಿ. ಹುಲಿ. ಪುಲಿ. ಇದೇ ಉತ್ತರ ಕೊಟ್ಟಿದ್ದ ರೂಪ. ಇಲ್ಲ ಸರ್, ಅತ್ತ ಸ್ವಲ್ಪ ತಪ್ಪಾಗಿತ್ತು. Yes, sir. ಹಾಗಾಗಿ ಮತ್ತೊಮ್ಮೆ ಕೇಳಿದೆ. ರಮ್ಯಾ ಅವರು ಬಹಳ ಉತ್ಸಾಹದಿಂದ ಬಜರ್ ಒತ್ತಿದ್ರು. ಇಲ್ಲ ಆದರೆ ಸರ್, ಯಾಕೋ ಅಕ್ಷರಗಳು ಕೈಗೆ ಸಿಗಲಿಲ್ಲ. ವೈಚಾರಿಕ ಅಭಿವ್ಯಕ್ತಿ ನನ್ನಲ್ಲೇ ಉಳಿಬೇಕಾಗಿ ಬಂತು. ಈ ಪುಸ್ತಕ 3 ಪುಸ್ತಕವನ್ನು ಕೊಡೋದಕ್ಕೆ ಈಗ ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡು. ಮನಸ್ಸಿಗೆ ತಾಗುವಂತಹದ್ದು, ಮಾರ್ಮಿಕವಾದದ್ದು, ಕರ್ಮವನ್ನು ಪರಿಪಾಲಿಸುವವನು, ಜಗಳ. ಗೊತ್ತಾಗ್ತಾ ಇಲ್ವಾ? ಉತ್ತರವನ್ನು ನೋಡ್ತಾ ಹೋಗೋಣ. ಮಧ್ಯೆ ಉತ್ತರ ಹೊಡೆದ್ರೆ ಬಜರ್ ಒತ್ತಿ ಉತ್ತರ ಕೊಡಿ. ಒಂದು ಉತ್ತರ ಮರ್ಮಭೇದಕ, 2 ಉತ್ತರ ಕರ್ಮವನ್ನ ಪರಿಪಾಲಿಸುವವನು. ಉತ್ತರವನ್ನ ನೋಡೋಣ. ಕರ್ಮಠ ಅಂತ ಕರೀತಾರೆ. 3 ಉತ್ತರ ಜಗಳ. ಮೊದಲು ಬಜರ್ ಒತ್ತಿದ್ದಾರೆ ಧನಂಜಯ, ಆನಂತರ ರೂಪ. ಧನಂಜಯ. ಕದನ. ಕದನ. ಉತ್ತರವನ್ನ ನೋಡೋಣ. ಕದನ ಉತ್ತರ ಸರಿಯಾಗಿದೆ. ಧನಂಜಯ ಅವರಿಗೆ ಯುಗಳ ಗೀತೆ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇವೆ. ಈಗ ಬಂದಿದ್ದೇವೆ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನುಕುರುಳಿ. 5 ಪ್ರಶ್ನೆಗಳು. ಮೊದಲ ಅವಕಾಶ ರೂಪಾ ಅವರಿಗೆ. ಸಿದ್ಧವಾಗಿದ್ದರೆ ಮೊದಲ ಪ್ರಶ್ನೆಯನ್ನು ಕೇಳ್ತೇವೆ. ಮೊದಲ ಪ್ರಶ್ನೆ. ತಣ್ಣೀರೆರಚು ಎನ್ನುವ ನುಡಿಗಟ್ಟಿನ ಅರ್ಥವೇನು? ನಿರುತ್ಸಾಹಗೊಳಿಸು, ಬೆಂಕಿಯನ್ನ ಆರಿಸು. ಬೆಂಕಿಯನ್ನು ಆರಿಸು. ಮುಂದಿನ ಪ್ರಶ್ನೆ. ಕಾಲು ನಡೆಯ ಸೈನಿಕ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಪದಸ್ಥ, ಪದಾತಿ. ಪದಾತಿ. ಮುಂದಿನ ಪ್ರಶ್ನೆ. ಹೊಸನಗರ, ಶಿಕಾರಿಪುರ, ತೀರ್ಥಹಳ್ಳಿ ತಾಲೂಕುಗಳು ಯಾವ ಜಿಲ್ಲೆಯಲ್ಲಿವೆ? ಶಿವಮೊಗ್ಗ, ಉತ್ತರ ಕನ್ನಡ ಜಿಲ್ಲೆ. ಶಿವಮೊಗ್ಗ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನ ಪೂರ್ಣಗೊಳಿಸಿ. 6 ಪ್ರಯತ್ನವು ನನ್ನದು. ಮುಂದಿನ ಪ್ರಶ್ನೆ. ಈ ಒಗಟನ್ನ ಬಿಡಿಸಿ. ಬಿಳಿ ಹುಡುಗನಿಗೆ ಭಾರೀ ಟೋಪಿ. ಉತ್ತರವನ್ನ ನೋಡ್ತಾ ಹೋಗೋಣವಾ? ಓಕೆ ಸರ್. ಒಂದು ಉತ್ತರ ತಣ್ಣೀರೆರಚು, ನಿರುತ್ಸಾಹಗೊಳಿಸು, ಬೆಂಕಿಯನ್ನಾರಿಸು ಅಂದ್ರೆ ತಾವು. ಹೌದು ಸರ್. ಎರಡನೇದಕ್ಕೆ ಉತ್ತರ ಪದಾತಿ. ಪದಾತಿ. ಸರಿ ಉತ್ತರ ಕೊಟ್ಟಿದ್ದೀರಾ. 3 ಉತ್ತರ ಶಿವಮೊಗ್ಗ ಸರಿಯಾಗಿದೆ. 4 ಉತ್ತರ 6 ಪ್ರಯತ್ನ ನನ್ನದು, 7ನೇದು ದೈವೇಚ್ಛೆ. ಎತ್ತಿದ ಕೂಡಲೇ ದೇವರನ್ನು ಕೇಳಬಾರ್ದು ನಾವು ಸಹಾಯ ಮಾಡು ಅಂತ. ನಾನು ಪ್ರಯತ್ನಿಸ್ತೇನೆ.
ನಮ್ಮ ಪ್ರಯತ್ನ ವಿಫಲವಾದಾಗ ದೇವರ ಹತ್ರ ಹೋಗಬೇಕು ಅಂತ ಹೇಳುತ್ತೆ. 5ನೇದು ಇದು ಅಣಬೆ ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಧನಂಜಯ ಅವರಿಗೆ ಅವಕಾಶ ಬಂದಿದೆ. ಮೊದಲ ಪ್ರಶ್ನೆ ಈಗ ಬಂತು. ತನ್ನ ಕಾಲ ಮೇಲೆ ತಾನು ನಿಲ್ಲು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಸ್ವಾವಲಂಬಿಯಾಗಿರು, ಪರಾವಲಂಬಿಯಾಗಿರು. ಸ್ವಾವಲಂಬಿ ಆಗಿರು ಸರ್. ಮುಂದಿನ ಪ್ರಶ್ನೆ, ತಾಳೆ ಮರ ಎಂಬ ಅರ್ಥವನ್ನು ಕೊಡುವ ಶಬ್ದವು ಯಾವುದು? ಪನೆ, ಪನಿ, ಪನೆ, ನೀನ, ನೇನ? ನೇ. ನೇ. ಮುಂದಿನ ಪ್ರಶ್ನೆ, ಮಳವಳ್ಳಿ, ನಾಗಮಂಗಲ, ಪಾಂಡವಪುರ ತಾಲೂಕುಗಳು ಯಾವ ಜಿಲ್ಲೆಯಲ್ಲಿ? ಮಂಡ್ಯ. ಮಂಡ್ಯ. 4ನೇ ಪ್ರಶ್ನೆ, ಗಾದೆಯನ್ನ ಪೂರ್ಣಗೊಳಿಸಿ. ಅಜ್ಜ ಮದುವೆ ಅಂದ್ರೆ? ಗೊತ್ತಿಲ್ಲ ಸರ್. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ನಿನ್ನನ್ನೇ ಹಿಡುಕೊಂಡು ನಿನ್ನನ್ನೇ ಹೊಡೆಯುತ್ತೆ, ಏನಿದು? ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಸ್ವಾವಲಂಬಿಯಾಗಿರು, ಸರಿಯಾಗಿದೆ. 2 ಉತ್ತರ ತಾಳೆ ಮರ, ಪನೆ, ಸರಿಯಾಗಿದೆ. 3 ಉತ್ತರ ಮಂಡ್ಯ, ಸರಿಯಾಗಿದೆ. 4 ಉತ್ತರ ಅಜ್ಜ ಮದುವೆ ಅಂದ್ರೆ ನನಗೋ ಅಂತ ಕೇಳದ್ನಂತೆ. 5ನೇದು ನಿನ್ನನ್ನೇ ಹಿಡ್ಕೊಂಡು ನಿನ್ನನ್ನೇ ಹೊಡೆಯುತ್ತೆ ಅಂದರೆ ಕಣ್ಣು ರೆಪ್ಪೆ ಆಗಿತ್ತು. 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ರಮ್ಯಾ ಅವರಿಗೆ ಬಂದಿದೆ. ಸಿದ್ಧವಾಗಿದ್ದರೆ ಮೊದಲ ಪ್ರಶ್ನೆ ಕೇಳ್ತೇವೆ. ಮೊದಲ ಪ್ರಶ್ನೆ, ತಪಸ್ಸು ಮಾಡು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಕಷ್ಟಪಡು, ಪೂಜೆ ಹೆಚ್ಚಾಗು. ಕಷ್ಟಪಡು. ಮುಂದಿನ ಪ್ರಶ್ನೆ, ಹಾವು, ಸರ್ಪ ಎಂಬ ಅರ್ಥವನ್ನು ಕೊಡುವ ಶಬ್ದವು ಯಾವುದು? ಪನ್ನಗ, ಪನ್ನತ, ಪನ್ನತ, ಪನ್ನಗ, ಪನ್ನಗ, ಪನ್ನತ. ಪನ್ನಗ. ಮೊದಲನೇದ, ಎರಡನೇದ? ಒಂದನೇದು ಸರ್, ಫಸ್ಟ್. 3ನೇ ಪ್ರಶ್ನೆಗೆ ಉತ್ತರ, ತುರುವೇಕೆರೆ, ಮಧುಗಿರಿ, ಕೊರಟಗೆರೆ, ಶಿರಾ ತಾಲೂಕುಗಳು ಯಾವ ಜಿಲ್ಲೆಯಲ್ಲಿವೆ? ತುಮಕೂರು, ಚಿತ್ರದುರ್ಗ. ತುಮಕೂರು. ಮುಂದಿನ ಪ್ರಶ್ನೆ, ಈ ಗಾದೆಯನ್ನ ಪೂರ್ಣಗೊಳಿಸಿ. ಅಕ್ಕ ಬರಬೇಕು, ಆದರೆ ಏನು ಮುಂದೆ? ಗೊತ್ತಿಲ್ಲ ಸರ್. 5ನೇ ಪ್ರಶ್ನೆ, ಈ ಒಗಟನ್ನ ಬಿಡಿಸಿ. ಅಡ್ಡ ಕೊಯ್ದರೆ ಚಕ್ರ, ಉದ್ದ ಕೊಯ್ದರೆ ಶಂಖ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ತಪಸ್ಸು ಮಾಡು, ಕಷ್ಟಪಡು, ಸರಿಯಾಗಿದೆ. 2 ಉತ್ತರ ಪನ್ನಗ, ಸರಿಯಾಗಿದೆ. 3 ಉತ್ತರ ತುಮಕೂರು, ಸರಿಯಾಗಿದೆ. 4 ಉತ್ತರ ಅಕ್ಕ ಬರಬೇಕು, ಆದರೆ ಅಕ್ಕಿ ಮುಗಿಯಬಾರದು. 5ನೇ ಪ್ರಶ್ನೆಗೆ ಉತ್ತರ ಇದು ಈರುಳ್ಳಿಯ ವರ್ಣನೆ. ನಮ್ಮ ಜಾನಪದ ಕವಿಗೆ ಆ ರೀತಿ ಕಂಡು ಬಂದಿದೆ. 3 ಪ್ರಶ್ನೆಗಳಿಗೆ ತಾವು ಸರಿ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೊದಲು ರೂಪಾ ಅವರಿಗೆ 2 ಪುಸ್ತಕ ಬರ್ತಾ ಇದೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಅಭಿನಂದನೆಗಳು. ಧನಂಜಯ ಅವರಿಗೆ 3, 2, 5 ಪುಸ್ತಕ ತಮಗೆ ದೊರೆಯುತ್ತಾ ಇದೆ. ಸ್ವೀಕರಿಸಿ ಅಭಿನಂದನೆಗಳು. ರಮ್ಯಾ ಅವರಿಗೆ 6, 7 ಪುಸ್ತಕ ತಮಗೆ ದೊರೆಯುತ್ತಾ ಇದೆ. ಸ್ವೀಕರಿಸಿ ಅಭಿನಂದನೆಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.